ಇಂದು ಆಕಾಶದಲ್ಲಿ ಒಂದು ವಿಸ್ಮಯವೇ ಸಂಭವಿಸಲಿದೆ ಅಂತ ಹೇಳಬಹುದು. ಬಿಳಿ ಬೆಳದಿಂಗಳಂತೆ ಕಂಗೊಳಿಸುತ್ತಿದ್ದ ಚಂದ್ರ ಇಂದು ರಣ ಕೆಂಪಾಗಿ ಕಾಣಿಸಲಿದ್ದಾನೆ. ವರ್ಷದ ಮೊದಲ ಕೇತುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ. ರಕ್ತ ವರ್ಣದ ಚಂದ್ರಗ್ರಹಣಕ್ಕೆ ಈಗಾಗಲೇ ಕೌಂಟ್ ಡೌನ್ ಆರಂಭವಾಗಿದೆ. ಇಂದು ಫಾಲ್ಗುಣ ಶುಕ್ಲ ಹುಣ್ಣಿಮೆ ದಿನ ಸಂಭವಿಸುತ್ತಿರುವ ಸಂಪೂರ್ಣ ಚಂದ್ರಗ್ರಹಣ ಮಧ್ಯಾಹ್ನ 3:18 ಆರಂಭವಾಗಿ ಸಂಜೆ 6:48 ಅಂತ್ಯಗೊಳ್ಳಲಿದೆ. ಆದರೆ ಭಾರತದಲ್ಲಿ ಗ್ರಹಣದ ಆರಂಭದ ಹಂತ ಗೋಚರಿಸುವುದಿಲ್ಲ. ಇದು ಭಯಪಡುವ ವಿಷಯವೇ? ಪ್ರಕೃತಿಯ ವೈಜ್ಞಾನಿಕ ಅದ್ಭುತವೇ? ಧಾರ್ಮಿಕ ಆಚರಣೆಯ ದೃಷ್ಟಿಯಿಂದ ಇದರ ಮಹತ್ವವೇನು? ಒಟ್ಟು 25 ನಿಮಿಷಗಳ ಕಾಲ ರಕ್ತವರ್ಣದ ಚಂದ್ರನ ಅದ್ಭುತ ಕ್ಷಣವನ್ನ ನಾವು ಕಣ್ತುಂಬಿಕೊಳ್ಳಬಹುದು. ಚಂದ್ರೋದಯ ಸಮಯದ ಕಾರಣದಿಂದ ಸಂಜೆ 6:22 6:47 ಮಾತ್ರ ಗ್ರಹಣ ದೃಶ್ಯ ಕಾಣಲಿದೆ. ಚಂದ್ರ ಯಾಕೆ ಕೆಂಪಾಗುತ್ತಾನೆ? ಚಂದ್ರನು ಭೂಮಿಯ ನೆರಳಿಗೆ ಪ್ರವೇಶಿಸಿದಾಗ ಸೂರ್ಯನ ಬೆಳಕು ನೇರವಾಗಿ ಚಂದ್ರನಿಗೆ ತಲುಪುವುದಿಲ್ಲ. ಭೂಮಿಯ ವಾತಾವರಣದ ಮೂಲಕ ವಕ್ರವಾಗಿ ಹಾದು ಹೋಗುವ ಕೆಂಪು ಕಿರಣಗಳು ಮಾತ್ರ ಚಂದ್ರನ ಮೇಲೆ ಬೀಳುತ್ತವೆ. ಅದರ ಪರಿಣಾಮವಾಗಿ ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತಾನೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಇದು ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ವೈಜ್ಞಾನಿಕವಾಗಿ ಸಂಭವಿಸುವ ಘಟನೆ ಅಷ್ಟೇ. ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಗ್ರಹಣಕ್ಕೆ ವಿಶೇಷ ಮಹತ್ವವಿದೆ. ಇನ್ನು ಇದು ಸೂತಕ ಕಾಲ ಅಂತ ಹೇಳಲಾಗ್ತಾ ಇದ್ದು, ರಾಜ್ಯದ ಹಲವಾರು ದೇವಾಲಯಗಳಲ್ಲಿ ಪೂಜೆ ಹಾಗೂ ದರ್ಶನ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹಂಪಿ ವಿರೂಪಾಕ್ಷೇಶ್ವರ ದೇವಾಲಯದಲ್ಲಿ ಗರ್ಭಗುಡಿ ಬಂದ್ ಮಾಡಲಾಗಿದೆ. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಮಧ್ಯಾಹ್ನ 2 ಗಂಟೆಗೆ ದೇಗುಲ ಬಂದ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿಯೂ ಗರ್ಭಗುಡಿ ಬಂದ್. ಆದರೆ ಉಡುಪಿಯ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಗ್ರಹಣ ಕಾಲದಲ್ಲೂ ಮಠ ತೆರೆದಿರಲಿದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಚಂದ್ರಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಮಧ್ಯಾಹ್ನ 3:30 ಪ್ರಾರಂಭವಾಗಿ 3:50 ಪ್ರಾರಂಭವಾಗಿ ಸಂಜೆ 6:40 ಮುಕ್ತಾಯ ಆಗುತ್ತೆ. ಆ ಚಂದ್ರಗ್ರಹಣ ಸಂದರ್ಭದಲ್ಲಿ ಶ್ರೀ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ದರ್ಶನಕ್ಕೆ ಯಾವುದೇ ತೊಂದರೆ ಇಲ್ಲ. ಭಕ್ತಾದಿಗಳೆಲ್ಲರೂ ಕೂಡ ದರ್ಶನದ ವ್ಯವಸ್ಥೆ ಇರುತ್ತೆ. ದೇವಸ್ಥಾನವನ್ನು ಬಾಗಿಲು ಹಾಕೋದಿಲ್ಲ. ಜೊತೆಗೆ ಗ್ರಹಣದ ನಂತರ ದೇವಸ್ಥಾನವನ್ನು ಧಾರ್ಮಿಕ ಸಂಪ್ರದಾಯದಿಂದ ಶುದ್ಧೀಕರಿಸಿ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಚಂದ್ರಗ್ರಹಣ ಸಂದರ್ಭದಲ್ಲೂ ಕೂಡ ದರ್ಶನಕ್ಕೆ ಅವಕಾಶ ಮಾಹಿತಿಯನ್ನು ಪ್ರಾಧಿಕಾರದ ವತಿಯಿಂದ ಕೊಡ್ತಾರೆ. ಹಾಗೆಯೇ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯಲಿದೆ. ಬಹುತೇಕ ದೇಗುಲಗಳು ಬೆಳಗ್ಗೆ 9 ಗಂಟೆಯಿಂದ ಬಂದ್ ಆಗಿ ಸಂಜೆ 7:45 ಬಳಿಕವೇ ಮರು ತೆರೆಯಲಿದೆ. ಭಕ್ತರು ದರ್ಶನ ಸಮಯದ ಬದಲಾವಣೆಗಳನ್ನ ಗಮನಿಸಿ ಸಹಕರಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿಗಳು ಮನವಿ ಮಾಡಿಕೊಂಡಿವೆ. ಇನ್ನು ಜ್ಯೋತಿಷ್ಯ ದೃಷ್ಟಿಕೋನ. ಜ್ಯೋತಿಷಿಗಳ ಪ್ರಕಾರ ಈ ಗ್ರಹಣ ಸಿಂಹ ರಾಶಿಯಲ್ಲಿ ಸಂಭವಿಸುತ್ತಿದೆ. ಕೆಲ ರಾಶಿಯವರು ಹೆಚ್ಚಿನ ಜಾಗೃತೆ ವಹಿಸಬೇಕು ಎಂದು ಸಲಹೆಯನ್ನ ನೀಡಲಾಗುತ್ತಿದೆ. ಜಪ, ತಪ, ದಾನ ಹಾಗೂ ಧ್ಯಾನ ಮಾಡಲು ಸೂಚಿಸಲಾಗಿದೆ. ಆದರೆ ವಿಜ್ಞಾನಿಗಳು ಹೇಳುವುದೇನೆಂದರೆ, ಇದು ಭಯಪಡುವ ವಿಷಯವಲ್ಲ, ಇದು ಒಂದು ಖಗೋಳೀಯ ಘಟನೆ ಮಾತ್ರ. ಇಂದು ಸಂಜೆ 6:22 6:47 ಆಕಾಶವನ್ನ ನೋಡಿ ರಕ್ತ ಚಂದ್ರನ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿರಿ.
ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.